ಓಂ ಶಾಂತಿ. ಮುರಳಿಯ ದಿನಾಂಕ 18/6/2026. ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಅತೀಂದ್ರಿಯ ಸುಖದ ಅನುಭವ ಮಾಡಲು ಸದಾ ಇದೇ ಸ್ಮೃತಿಯಲ್ಲಿರಿ. ನಾವು ಯಾರ ಮಕ್ಕಳಾಗಿದ್ದೇವೆ? ಒಂದು ವೇಳೆ ತಂದೆಯನ್ನು ಮರೆತರೆ ಸುಖವು ಮಾಯವಾಗುವುದು. ಪ್ರಶ್ನೆ: ತಂದೆಯನ್ನು ಮಿಲನ ಮಾಡುವ ಸ್ಥಿರವಾದ ಖುಷಿ ಯಾವ ಮಕ್ಕಳಿಗೆ ಇರುತ್ತದೆ? ತಂದೆಯನ್ನು ಮಿಲನ ಮಾಡುವ ಸ್ಥಿರವಾದ ಖುಷಿ ಯಾವ ಮಕ್ಕಳಿಗೆ ಇರುತ್ತದೆ? ಉತ್ತರ: ಯಾವ ಮಕ್ಕಳು ಒಬ್ಬರೊಂದಿಗೆ ತಮ್ಮ ಸರ್ವ ಸಂಬಂಧಗಳನ್ನು ಜೋಡಿಸಿರುವರೋ, ಯಾರು ಒಬ್ಬ ತಂದೆಯ ನೆನಪಿನಲ್ಲಿರುವ ಪರಿಶ್ರಮ ಪಡುವರೋ, ಯಾವುದೇ ದೇಹದಾರಿಯನ್ನು ನೆನಪು ಮಾಡುವುದಿಲ್ಲವೋ ಅವರಿಗೆ ಸ್ಥಿರವಾದ ಖುಷಿ ಇರುತ್ತದೆ. ಒಂದು ವೇಳೆ ದೇಹದಾರಿಯ ನೆನಪಿದ್ದರೆ ಬಹಳ ಅಳಬೇಕಾಗುವುದು. ವಿಶ್ವದ ಮಾಲೀಕರಾಗುವವರು ಎಂದೂ ಅಳುವುದಿಲ್ಲ. ಗೀತೆ: ಬಾಲ್ಯದ ದಿನಗಳನ್ನು ಮರೆಯಬಾರದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ನಾವು ಆತ್ಮೀಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಪ್ದಾದಾರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಮೊದಲನೇ ಪಾಯಿಂಟು: ಎಂದೂ ಯಾವುದೇ ಮಾತಿನಲ್ಲಿ ಮುಟ್ಟಿದರೆ ಮುನಿ ಆಗಬಾರದು. ಈಶ್ವರೀಯ ಬಾಲ್ಯವನ್ನು ಮರೆತು ಬಾಡಿ ಹೋಗಬಾರದು. ಈ ಕಣ್ಣುಗಳಿಂದ ಏನೆಲ್ಲವೂ ಕಾಣುತ್ತಿದೆಯೋ ಅದನ್ನು ನೋಡಿದರೂ ನೋಡದಂತಿರಬೇಕಾಗಿದೆ. ಎರಡನೇ ಪಾಯಿಂಟು: ಒಬ್ಬ ತಂದೆಯ ನೆನಪಿನಲ್ಲಿಯೇ ಸಂಪಾದನೆ ಇದೆ. ಆದ್ದರಿಂದ ದೇಹದಾರಿಗಳನ್ನು ನೆನಪು ಮಾಡಿ ಅಳಬಾರದು. ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ ವಿಶ್ವದ ರಾಜ್ಯವನ್ನು ಪಡೆದುಕೊಳ್ಳಬೇಕಾಗಿದೆ. ವರದಾನ: ಶ್ರೇಷ್ಠ ಮತದ ಆಧಾರದ ಮೇಲೆ ಮಾಯಾವಿ ಸಂಘ ದೋಷದಿಂದ ದೂರ ಇರುವಂತಹ ಶಕ್ತಿ ಸ್ವರೂಪ ಭವ. ಶ್ರೇಷ್ಠ ಮತದ ಆಧಾರದ ಮೇಲೆ ಮಾಯಾವಿ ಸಂಘ ದೋಷದಿಂದ ದೂರ ಇರುವಂತಹ ಶಕ್ತಿ ಸ್ವರೂಪ ಭವ. ವರದಾನದ ವಿಶ್ಲೇಷಣೆ: ಮಕ್ಕಳ ಒಂದು ದೂರು ಇರುತ್ತದೆ. ಎಲ್ಲ ಸಂಬಂಧಿಗಳು ಕೇಳುವುದಿಲ್ಲ. ಸಂಘ ಚೆನ್ನಾಗಿಲ್ಲ. ಈ ಕಾರಣ ಶಕ್ತಿಶಾಲಿಯಾಗಲು ಸಾಧ್ಯವಿಲ್ಲ. ಆದರೆ ಶ್ರೇಷ್ಠ ಮತದ ಮೇಲೆ ಜ್ಞಾನ ಸ್ವರೂಪ ಶಕ್ತಿ ಸ್ವರೂಪದ ವರದಾನಿಯಾಗಿ ತಮ್ಮ ಸ್ಥಿತಿಯನ್ನು ಅಚಲವನ್ನಾಗಿ ಮಾಡಿಕೊಳ್ಳಿ. ಸಾಕ್ಷಿಯಾಗಿ ಪ್ರತಿಯೊಬ್ಬರ ಪಾತ್ರವನ್ನು ನೋಡಿರಿ. ತಮ್ಮ ಸತೋಗುಣಿ ಪಾತ್ರದಲ್ಲಿ ಸ್ಥಿತರಾಗಿ ಸದಾ ತಂದೆಯ ಸಂಘದಲ್ಲಿರಿ. ಆಗ ತಮೋಗುಣಿ ಆತ್ಮದ ಸಂಘದ ರಂಗಿನ ಪ್ರಭಾವ ಬೀಳಲು ಸಾಧ್ಯವಿಲ್ಲ. ಸ್ಲೋಗನ್: ಯಾರು ಕರ್ಮದ ಕಲ್ಪವೃಕ್ಷದ ಕೊಂಬೆ ಮೇಲೆ ಕುಳಿತು ಕರ್ಮ ಮಾಡುತ್ತಾ ಉಪರಾಮ ಸ್ಥಿತಿಯಲ್ಲಿ ಇರುವವರೇ ಕರ್ಮಯೋಗಿಗಳು. ಅವ್ಯಕ್ತ ಸೂಚನೆಗಳು: ಸದಾ ಹರ್ಷಿತರಾಗಿರಲು ತಮ್ಮ ಸ್ವಭಾವವನ್ನು ಸರಳ ಮಾಡಿಕೊಳ್ಳಿರಿ. ಸಹನಶೀಲರಾಗಿರಿ. ಹೇಗೆ ಯಾರದ್ದು ವಿಶೇಷ ಸ್ವಭಾವವಿರುತ್ತದೆ ಆ ಸ್ವಭಾವಕ್ಕೆ ವಶರಾಗಿ ಬೇಡವೆಂದರೂ ನಡೆಯುತ್ತಿರುತ್ತಾರೆ. ಹೇಳುತ್ತಾರೆ, ಬಯಸುವುದಿಲ್ಲ, ಆದರೆ ಇದು ನನ್ನ ಸ್ವಭಾವವಾಗಿದೆ. ನೀವು ಮಕ್ಕಳದ್ದು ಇಂತಹ ಸರಳ ಸ್ವಭಾವವಿರಬೇಕು. ಯಾವುದು ಎಲ್ಲರಿಗೆ ಅನುಭವವಾಗಲಿ. ಇವರು ಸಹಜ ಯೋಗಿ, ಸ್ವತಃ ಯೋಗಿಯಾಗಿದ್ದಾರೆ. ಏನು ಮಾಡಲಿ, ಹೇಗೆ ಯೋಗ ಜೋಡಿಸಲಿ, ಈ ಮಾತುಗಳು ಸಮಾಪ್ತಿ. ಸದಾ ಸಹಯೋಗಿ ಆಗೇ ಇದ್ದಾರೆ, ಅರ್ಥಾತ್ ಯೋಗಿ. ಇದೇ ಒಂದು ಮಾತನ್ನು ಸ್ವಭಾವ ಮತ್ತು ಸರಳ ಮಾಡಿಕೊಳ್ಳುವುದರಿಂದ ಎಲ್ಲ ಸಬ್ಜೆಕ್ಟ್ನಲ್ಲಿ ಪರಿಪೂರ್ಣರಾಗಿ ಬಿಡುವಿರಿ. ಓಂ ಶಾಂತಿ.